ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಬ್ಯಾಂಕ್ನಲ್ಲಿ ಕನ್ನಡ ಮಾತಾಡಿ ಅಂತ ಕೇಳೋದು ತಪ್ಪ. ಸ್ಥಳೀಯ ಭಾಷೆ ವಿಚಾರದಲ್ಲಿ RBI ಏನ್ ಹೇಳುತ್ತೆ? ಸ್ನೇಹಿತರೆ, mastmaga.comಗೆ ಸ್ವಾಗತ. ನಮಸ್ಕಾರ, ನಾನು ಅಮರ್ ಪ್ರಸಾದ್. SBI ಬ್ಯಾಂಕ್ ಮ್ಯಾನೇಜರ್ ಒಬ್ರು ಕನ್ನಡ ಮಾತಾಡಲ್ಲ ಅಂತ ದುರಹಂಕಾರ ತೋರಿರೋ ವಿಚಾರ ಭಾರಿ ಚರ್ಚೆಗೆ ಕಾರಣವಾಗಿದೆ. ದೇಶದಾದ್ಯಂತ ಮತ್ತೊಂದು ಭಾಷಾ ಸಂಘರ್ಷದ ರೂಪ ಪಡ್ಕೊಳ್ತಾ ಇದೆ. ಹಾಗಿದ್ರೆ ಬ್ಯಾಂಕ್ ಉದ್ಯೋಗಿಗಳು ಸ್ಥಳೀಯ ಭಾಷೆಯಲ್ಲಿ ಕಮ್ಯುನಿಕೇಟ್ ಮಾಡಬೇಕು ಅಂತ ಕೇಳೋ ತಪ್ಪ? ಈ ಬಗ್ಗೆ RBI ರೂಲ್ಸ್ ಏನ್ ಹೇಳುತ್ತೆ? ಖುದ್ದು SBI ಭಾಷಾ ವಿಚಾರದಲ್ಲಿ ಯಾವ ಪಾಲಿಸಿಯನ್ನ ಫಾಲೋ ಮಾಡುತ್ತೆ? ಈಗ ಸಮಸ್ಯೆ ಆಗ್ತಿರೋದು ಯಾಕೆ? ಇದೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಕನ್ನಡ ಮಾತಾಡಲ್ಲ, ಬ್ಯಾಂಕ್ ಮ್ಯಾನೇಜರ್ ದರ್ಪ. ಇತ್ತೀಚೆಗೆ ಬೆಂಗಳೂರಿನ ಚಂದಾಪುರ ಹತ್ರ SBI ಬ್ಯಾಂಕ್ ನಲ್ಲಿ ಈ ಘಟನೆಯಾಗಿತ್ತು. ಮಂಗಳವಾರ ಬೆಳಗ್ಗೆ ಅಲ್ಲಿನ ಆನೇಕಲ್ ತಾಲೂಕಿನ ಸೂರ್ಯನಗರ SBI ಬ್ರಾಂಚ್ಗೆ ಗ್ರಾಹಕರೊಬ್ರು ಹೋಗಿದ್ರು. ಯಾವುದೋ ವಿಚಾರಕ್ಕೆ ಮ್ಯಾನೇಜರ್ ಹತ್ರ ಮಾತನಾಡ್ತಾ ಕನ್ನಡದಲ್ಲಿ ಮಾತನಾಡಿ ಅಂತ ಕೇಳಿದ್ದಾರೆ. ಅಷ್ಟಕ್ಕೆ ಕಿರಿಕಿರಿ ಶುರು ಮಾಡಿದ ಲೇಡಿ ಮ್ಯಾನೇಜರ್, ಕನ್ನಡ ನಾನು ಮಾತಾಡಲ್ಲ, ಹಿಂದಿಲೇ ಮಾತಾಡ್ತೀನಿ ಅಂತ ದರ್ಪದಿಂದ ಮಾತನಾಡಿದ್ದಾರೆ. ಮ್ಯಾನೇಜರ್ ಆಗಿ ಗ್ರಾಹಕರನ್ನ ಸಂಭಾಳಿಸುವ ಜವಾಬ್ದಾರಿ ಅವ್ರದಿರುತ್ತೆ. ಅದು ಬಿಟ್ಟು ಇದು ಕರ್ನಾಟಕ, ಫಸ್ಟ್ ಕನ್ನಡದಲ್ಲೇ ಮಾತಾಡಬೇಕು ಅಂತ ಹೇಳಿದಕ್ಕೆ ಇದು ಇಂಡಿಯಾ ಅನ್ನೋ ಉತ್ತರವನ್ನ ಕೊಟ್ಟಿದ್ದಾರೆ. ಇದು ಕರ್ನಾಟಕವೂ ಹೌದು, ಇದು ಇಂಡಿಯಾವೂ ಹೌದು. ನಿಮ್ಮ ಕೆಲಸ ಬ್ಯಾಂಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡೋದು, ಅಲ್ಲಿಗೆ ಬಂದಿರೋ ಗ್ರಾಹಕರನ್ನ ಸಮಾಧಾನಿಸೋದು, ಅವರಿಗೆ ಸ್ಪಂದಿಸೋದು. ಅವ್ರು ಕನ್ನಡದಲ್ಲಿ ಉತ್ತರ ಕೊಡಿ ಅಂತ ಹೇಳಿದಕ್ಕೆ ನೀವು ಇಲ್ಲ ಇದನ್ನೇ ಮಾತಾಡ್ತೀನಿ, ಹಿಂಗೆ ಮಾತಾಡ್ತೀನಿ ಅಂತ ಹೇಳಿದ್ದು ಅತಿ ದೊಡ್ಡ ದುರಹಂಕಾರದ ವರ್ತನೆ ಅಂತ ವ್ಯಾಪಕ ಟೀಕೆಗೆ ಈ ಲೇಡಿ ಗುರಿಯಾಗಿದ್ದಾರೆ. ಈಗ ರೂಲ್ಸ್ ಎಲ್ಲಿದೆ? ನನಗೆ ಕೆಲಸ ಕೊಟ್ಟಿರೋದು ನೀವಲ್ಲ, ಬೇಕಾದ್ರೆ SBI ಚೇರ್ಮನ್ ಬಂದು ಹೇಳಲಿ ಅಂತ ದುರಹಂಕಾರವನ್ನ ತೋರಿದಾರಿಕೆ. ಬಳಿಕ ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗಿ ಮ್ಯಾನೇಜರ್ ವಿರುದ್ಧ ಭಾರಿ ಟೀಕೆ ವ್ಯಕ್ತ ಆಗಿದೆ. SBI ರಾತ್ರೋರಾತ್ರಿ ಆ ಮ್ಯಾನೇಜರ್ ಅನ್ನ ಹೊರ ರಾಜ್ಯಕ್ಕೆ ಟ್ರಾನ್ಸ್ಫರ್ ಮಾಡಿದೆ, ಕ್ರಮ ತಗೊಂಡಿದೆ SBI. ಆಮೇಲೆ CM ಕೂಡ ರಿಯಾಕ್ಟ್ ಮಾಡಿ SBIನ ಈ ತ್ವರಿತ ಆಕ್ಷನ್ ಅನ್ನ ಪ್ರಶಂಸಿಸಿದ್ದಾರೆ. ಬೇಗ ಕ್ರಮ ತಗೊಂಡ್ರಿ, ಸಂತೋಷ ಅಂತ. ಅದಾದ್ಮೇಲೆ ಆ ಮ್ಯಾನೇಜರ್ ಕನ್ನಡದಲ್ಲಿ ಮಾತಾಡಲ್ಲ, ಹಿಂದಿಲಿ ಮಾತಾಡ್ತೀನಿ ಅಂತ ಅಹಂಕಾರ ತೋರಿದ್ದ ಮ್ಯಾನೇಜರ್ ಕೂಡ ಕನ್ನಡದಲ್ಲೇ ಸಾರಿ ಕೂಡ ಕೇಳಿದ್ದಾರೆ, ಕ್ಷಮೆಯಾಚನೆ ಮಾಡಿದ್ದಾರೆ. ಆದ್ರೆ ಅವ್ರು ಹುಟ್ಟಾಕಿರೋ ವಿವಾದ ಇದೆಯಲ್ಲ, ಅದಿನ್ನೂ ಕೂಡ ನಡೀತಾನೆ ಇದೆ. ಸಂಸದ ತೇಜಸ್ವಿ ಸೂರ್ಯ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರು ಸ್ಥಳೀಯ ಭಾಷೆ ಕಲಿಬೇಕು ಅಂತ ಹೇಳಿದಕ್ಕೆ ಅವ್ರ ಮೇಲೆ ಕೆಲವರಿಗೆ ಟಾರ್ಗೆಟ್ ಮಾಡಿ ಮುಗಿ ಬೀಳ್ತಾ ಇದ್ದಾರೆ. ಕೇವಲ ತೇಜಸ್ವಿ ಸೂರ್ಯ ಅಷ್ಟೇ ಅಂತಲ್ಲ, ಬ್ಯಾಂಕ್ ಅಲ್ಲಿ ಸ್ಥಳೀಯ ಭಾಷೆ ಇರಬೇಕು ಅಂತ ಹೇಳಿರೋರ ಮೇಲೆಲ್ಲ ಒಂದು ವರ್ಗದ ಜನರಿಂದ ಪ್ರತಿರೋಧ ವ್ಯಕ್ತ ಆಗ್ತಾ ಇದೆ. ಜನರ ಮಾತು ಒಂದ್ ಕಡೆಗಿರಲಿ, ಈ ಬಗ್ಗೆ RBI ರೂಲ್ಸ್ ಏನ್ ಹೇಳುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. RBI ರೂಲ್ಸ್ ಏನ್ ಹೇಳುತ್ತೆ? ಸ್ನೇಹಿತರೆ, ಮೊದಲನೇದಾಗಿ ಬ್ಯಾಂಕ್ಗಳಲ್ಲಿ ಸ್ಥಳೀಯ ಭಾಷೆ ಬಳಸೋ ವಿಚಾರವಾಗಿ ಅಷ್ಟೊಂದು ಗಟ್ಟಿ ನಿಯಮಗಳಿಲ್ಲ. ಇದು ವಾಸ್ತವ. 2014 ಜೂನ್ 1ನೇ ತಾರೀಕು RBI ಒಂದು ಮಾಸ್ಟರ್ ಸರ್ಕ್ಯುಲರ್ ಹೊರಡಿಸಿತ್ತು. ಅದರ ಪ್ರಕಾರ ಭಾರತದಲ್ಲಿ ಕೆಲಸ ಮಾಡೋ ಎಲ್ಲ ಖಾಸಗಿ ಹಾಗೂ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳು ತಮ್ಮ ಎಲ್ಲ ಪೋಸ್ಟರ್ ಮತ್ತು ಬೋರ್ಡ್ಗಳನ್ನ ಇಂಗ್ಲಿಷ್, ಹಿಂದಿ ಸೇರಿದಂತೆ ಸ್ಥಳೀಯ ಭಾಷೆಯಲ್ಲೂ ಪ್ರಕಟಿಸಬೇಕು. ಅಲ್ಲದೆ ಗ್ರಾಹಕರಿಗೆ ಕೊಡೋ ಎಲ್ಲ ಬುಕ್ಲೆಟ್ಸ್ಗಳಲ್ಲೂ ಕೂಡ ಈ ತ್ರಿಭಾಷಾ ನೀತಿಯನ್ನ ಅನುಸರಿಸಬೇಕು. ಜೊತೆಗೆ ಬ್ಯಾಂಕ್ ಉದ್ಯೋಗಿಗಳು ಕೂಡ ಜನರೊಂದಿಗೆ ವ್ಯವಹರಿಸುವಾಗ ಸ್ಥಳೀಯ ಭಾಷೆ ಬಳಸಬೇಕು ಅಂತೆಲ್ಲ ಹೇಳಿತ್ತು. ಆದ್ರೆ ಇದ್ಯಾವುದೂ ಕೂಡ ಮ್ಯಾಂಡೇಟ್ರಿ ಅಂತ ಹೇಳಿರ್ಲಿಲ್ಲ, ಕಡ್ಡಾಯವಾಗಿ ಹಿಂಗೆ ಆಗಬೇಕು ಅಂತ ಹೇಳಿರ್ಲಿಲ್ಲ. ಒಂದು ರೀತಿಯಲ್ಲಿ ಸುತ್ತೋಲೆ ಮೂಲಕ ಸಲಹೆ ರೀತಿಯಲ್ಲಿ ಗೈಡ್ಲೈನ್ಸ್ ತರ, ಮಾರ್ಗದರ್ಶನ ತರ ಮಾಡಿತ್ತು RBI. ಆದ್ರೆ ಬ್ಯಾಂಕಿಂಗ್ ನೇಮಕಾತಿ ವಿಚಾರಕ್ಕೆ ಬಂದಾಗ ಸ್ಥಳೀಯ ಭಾಷೆಗಳಿಗೆ ಕೆಲವೊಂದು ಕಡೆ ಆದ್ಯತೆ ಕೊಡೋಕೆ ಒಂದಷ್ಟು ಕ್ರಮಗಳಿದಾವೆ. ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. IBPS ನಡೆಸೋ ಬ್ಯಾಂಕಿಂಗ್ ಪರೀಕ್ಷೆಯಲ್ಲಿ ಕ್ಲರಿಕಲ್ ಹುದ್ದೆ ಮಟ್ಟದ ಅಭ್ಯರ್ಥಿಗಳು, ನೆನ್ಪಿಟ್ಕೊಳ್ಳಿ, ಕ್ಲರಿಕಲ್ ಹುದ್ದೆ ಮಟ್ಟದ ಅಭ್ಯರ್ಥಿಗಳು ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ LPT ಯನ್ನ ಪಾಸ್ ಮಾಡ್ಕೋಬೇಕು. SBI ಪ್ರತ್ಯೇಕವಾಗಿ ಪರೀಕ್ಷೆಯನ್ನ ಕಂಡಕ್ಟ್ ಮಾಡುತ್ತೆ. ಅಲ್ಲೂ ಕೂಡ ಬಹುತೇಕ ಇದೇ ಪರಿಸ್ಥಿತಿ ಇದೆ. ಪ್ರಿಲಿಮಿನರಿ, ಮೇನ್ಸ್ ನಂತರ ಈ ಪರೀಕ್ಷೆ ಇರುತ್ತೆ. ಅಭ್ಯರ್ಥಿಗಳಿಗೆ ಯಾವುದಾದ್ರೂ ಒಂದು ಸ್ಥಳೀಯ ಭಾಷೆ ಆಯ್ಕೆ ಮಾಡ್ಕೊಳ್ಳೋಕೆ ಹೇಳ್ತಾರೆ. ನಂತರ ಆ ಭಾಷೆಯಲ್ಲಿ ಓದೋದು, ಬರೆಯೋದು ಮತ್ತು ಮಾತನಾಡೋಕೆ LPT ಟೆಸ್ಟ್ ನಡೆಸಲಾಗುತ್ತೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸ್ಯಾನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ 3 ನೈಟ್ 4 ಡೇಸ್ ಟ್ರಿಪ್. ಇದು ಆಫರ್ ಪ್ರೈಸ್ ಕೇವಲ 32,500 ರೂಪಾಯಿ. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ಇರುತ್ತೆ, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೇಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ
ಕೇರ್ ಇರುತ್ತೆ. ಹೊರಡೋ ದಿನ ಜೂನ್ 25ನೇ ತಾರೀಕು. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಈ ಟೆಸ್ಟ್ ತೀರಾ ಟಫ್ ಇರಲ್ಲ, ಬೇಸಿಕ್ ಇರುತ್ತೆ, ಬಟ್ ಪಾಸ್ ಆಗಬೇಕು. ಬಟ್ ಈ ಪರೀಕ್ಷೆ ಕ್ಲರ್ಕ್ ಹುದ್ದೆ ಮಟ್ಟಕ್ಕೆ ಮಾತ್ರ. ಆ ಲೆವೆಲ್ಗಿಂತ ಮೇಲಿನ ಅಧಿಕಾರಿಗಳಿಗೆ ಅಂದ್ರೆ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಾದ್ರೆ ಪ್ರೊಬೇಷನರಿ ಆಫೀಸರ್ಸ್, PO, ಸ್ಪೆಷಲಿಸ್ಟ್ ಆಫೀಸರ್, SO ಪರೀಕ್ಷೆಗಳಲ್ಲಿ ಸ್ಥಳೀಯ ಭಾಷೆಯಲ್ಲಿ ಪರೀಕ್ಷೆ ಬರೆಯೋಕೆ ಅವಕಾಶ ಇಲ್ಲ. ಆದರೆ ಹಿಂದಿಗೆ ಅವಕಾಶ ಇದೆ, ಇಂಗ್ಲಿಷ್ ಇರುತ್ತೆ. ಆದರೂ ಇಂತಹ ಅಧಿಕಾರಿಗಳಿಗೂ ಕೂಡ ಅವರ ಕೆಲಸಕ್ಕೆ ಸೇರಿದ ಮೇಲೆ 6 ತಿಂಗಳ ಒಳಗೆ ಯಾವ ರಾಜ್ಯಕ್ಕೆ ಪೋಸ್ಟಿಂಗ್ ಆಗುತ್ತೋ ಆ ರಾಜ್ಯದ ಸ್ಥಳೀಯ ಭಾಷೆ ಕಲಿಬೇಕು ಅನ್ನೋ ಗೈಡ್ಲೈನ್ಸ್ ಇದೆ. ಏನೋ ಕಡ್ಡಾಯ ನಿಯಮ ಅಲ್ಲ, ಗೈಡ್ಲೈನ್ಸ್ ಇದೆ. ಈ ಗೈಡ್ಲೈನ್ಸ್ ಅನ್ನ ಜಾರಿ ಮಾಡಬೇಕಾಗಿರೋದು ಅವ್ರು ಎಲ್ಲಿ ಕೆಲಸ ಮಾಡ್ತಿರ್ತಾರೋ ಆಯಾ ಬ್ಯಾಂಕ್ಗಳು. ಆದರೆ ಯಾವುದೇ ಒತ್ತಡ ಇಲ್ಲದೆ ಇರೋದ್ರಿಂದ, ಕಡ್ಡಾಯತೆ ಇಲ್ಲದೆ ಇರೋದ್ರಿಂದ ಹೆಚ್ಚಿನ ಬ್ಯಾಂಕ್ಗಳು ಇದನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ, ಜಾರಿಗೊಳಿಸ್ತಾ ಇಲ್ಲ. ಜೊತೆಗೆ ಹಿಂದಿಯನ್ನ ಜಾರಿ ಮಾಡೋಕೆ ಪ್ರತ್ಯೇಕ ರಾಜಭಾಷಾ ವಿಭಾಗಗಳಿವೆ. ಸ್ವಾತಂತ್ರ್ಯ ಬಂದಲ್ಲಿಂದಲೂ ಕೂಡ ಪುಷ್ ಮಾಡ್ತಾನೆ ಬರ್ತಾ ಇದ್ದಾರೆ ಹಿಂದಿಯನ್ನ. ಈ ದೇಶದಲ್ಲಿ ಕಾಂಗ್ರೆಸ್, BJP ಎರಡೂ ರಾಷ್ಟ್ರೀಯ ಪಕ್ಷಗಳು ಅದಕ್ಕೆ ಪ್ರತ್ಯೇಕ ಫಂಡಿಂಗ್ ಕೊಡ್ತಾ ಬಂದಿದ್ದಾರೆ. ಈ ರಾಜಭಾಷಾ ವಿಭಾಗ ಪ್ರತಿ ತಿಂಗಳು ಆಕ್ಷನ್ ಪ್ಲಾನ್ ರೆಡಿ ಮಾಡಿ ಆಗಾಗ ವರ್ಕ್ಶಾಪ್ಗಳನ್ನು ನಡೆಸಿ ಬ್ಯಾಂಕ್ಗಳಲ್ಲಿ ಹಿಂದಿ ಜಾರಿಯಾಗುವಂತೆ ನೋಡಿಕೊಳ್ಳುತ್ತೆ. ಜೊತೆಗೆ ಸಮರ್ಪಕವಾಗಿ ಹಿಂದಿ ಜಾರಿ ಮಾಡಿದ ಬ್ಯಾಂಕ್ಗಳಿಗೆ, ಹಿಂದಿಯನ್ನು ಹೆಚ್ಚಾಗಿ ಬಳಸ್ತಿರೋ ನೌಕರರಿಗೆ ವಿಶೇಷ ಬಹುಮಾನಗಳನ್ನೆಲ್ಲ ಈ ಒಂದು ಸಿಸ್ಟಮ್ ಇದೆಯಲ್ಲ ಸೆಟಪ್ ಮಾಡಿರೋದು, ಇದು ಪ್ರೋತ್ಸಾಹಿಸುತ್ತೆ. ಆದರೆ ಸ್ಥಳೀಯ ಭಾಷೆಗಳನ್ನ ಜಾರಿ ಮಾಡೋಕೆ ಇಂತಹ ಯಾವುದೇ ರೀತಿಯ ಸಿಸ್ಟಮ್ ಇಲ್ಲ. ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಿದಾರೋ ಇಲ್ವೋ ಅಂತ ಕೇಳೋರು ಕೂಡ ಇಲ್ಲ. ಹೀಗಾಗಿ ಬ್ಯಾಂಕ್ ನೌಕರರು ಸ್ಥಳೀಯ ಭಾಷೆ ಕಲಿಯೋದು ಬಿಡಿ, ಕೆಲ ಬ್ಯಾಂಕ್ಗಳಲ್ಲಿ ಫಾರ್ಮ್, ಚೆಕ್ ಬುಕ್, ಪಾಸ್ಬುಕ್, ಚಲನ್ ಕೂಡ ಸ್ಥಳೀಯ ಭಾಷೆಯಲ್ಲಿ ಸಿಗೋದಿಲ್ಲ. ಹೀಗಾಗಿ ಬ್ಯಾಂಕ್ ನೌಕರರು ಸ್ಥಳೀಯ ಭಾಷೆ ಕಲಿಯದೇ ಇರೋದಕ್ಕೆ, ಗಟ್ಟಿ ನಿಯಮ ಇಲ್ಲದೆ ಇರೋದು, ನೇಮಕಾತಿ ಟೈಮ್ನಲ್ಲಿ ಸ್ಥಳೀಯರಿಗೆ ಆದ್ಯತೆ ಕೊಡದೇ ಇರೋದು ದೊಡ್ಡ ಸಮಸ್ಯೆ. ಟ್ರಾನ್ಸ್ಫರ್ ನೆಪ. ಅಲ್ಲೇ ಕೆಲ ಬ್ಯಾಂಕ್ ನೌಕರರು ಯಾಕೆ ಸ್ಥಳೀಯ ಭಾಷೆ ಕಲಿಯಲ್ಲ ಅಂತ ಪ್ರಶ್ನೆ ಮಾಡಿದಾಗ, ನಮಗೆ 3 ವರ್ಷಕ್ಕೊಮ್ಮೆ ಬೇರೆ ಬೇರೆ ಬ್ರಾಂಚ್ಗೆ ಪೋಸ್ಟಿಂಗ್ ಆಗುತ್ತೆ, ಎಷ್ಟು ಅಂತ ನಾವು ಸ್ಥಳೀಯ ಭಾಷೆ ಕಲಿತಾ ಹೋಗೋಣ, 3 ವರ್ಷಕ್ಕೊಂದು ಹೊಸ ಭಾಷೆಯನ್ನು ಕಲಿಬೇಕಾ ನಾವು ಅಂತ ಕೇಳ್ತಾರೆ. ಆದರೆ ಸ್ನೇಹಿತರೆ, ಸಾಮಾನ್ಯವಾಗಿ 3 ವರ್ಷದ ನಂತರ ಟ್ರಾನ್ಸ್ಫರ್ ಮಾಡಿದ್ರು ಕೂಡ ದಿಢೀರಂತ ಬೇರೆ ರಾಜ್ಯಕ್ಕೆ ಎತ್ತಿ ಹಾಕಲ್ಲ. ಆಯಾ ಝೋನ್ ಒಳಗೇನೆ ಟ್ರಾನ್ಸ್ಫರ್ ಮಾಡೋದು ಸಾಮಾನ್ಯವಾಗಿ ಒಂದೇ ಝೋನ್ ನಲ್ಲಿ 6-7 ವರ್ಷ ಆದ್ರೂ ಕೂಡ ಒಬ್ಬ ಉದ್ಯೋಗಿ ಇರುವಂತೆ ನೋಡ್ಕೊಳ್ಳಾಗತ್ತೆ. ಹೀಗಾಗಿ ಟ್ರಾನ್ಸ್ಫರ್ ಆಗುತ್ತೆ, ಅದಕ್ಕೆ ಭಾಷೆ ಕಲಿಯಲ್ಲ ಅನ್ನೋದ್ರಲ್ಲಿ ಅಷ್ಟು ಸತ್ವ ಇಲ್ಲ. IAS IPS ನಲ್ಲಿ ಸಮಸ್ಯೆ ಇಲ್ಲ. ಇನ್ನು IAS IPS ರೀತಿ ಸ್ಥಳೀಯ ಭಾಷೆ ಕಲಿಯೋಕೆ ಸಮರ್ಪಕ ವ್ಯವಸ್ಥೆ ಇಲ್ಲದೆ ಇರೋದು ಬ್ಯಾಂಕಿಂಗ್ ನಲ್ಲಿ ಪ್ರಾಬ್ಲಮ್. IAS IPS ನಲ್ಲಿ ಪ್ರೊಬೇಷನ್ ಹಂತದಲ್ಲೇ, ಅಂದ್ರೆ ಅವರ ಪರೀಕ್ಷೆ ಕ್ಲಿಯರ್ ಮಾಡಿ ಅವರ ಟ್ರೈನಿಂಗ್ ಶುರುವಾಗುತ್ತಲ್ಲ, ಆ ಹಂತದಲ್ಲೇ ಸ್ಥಳೀಯ ಭಾಷೆ ಕಲಿಸೋ ಸಿಸ್ಟಮ್ ಇದೆ. LBSNAA, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಇದೆಯಲ್ಲ ಇವ್ರದ್ದು ಟ್ರೈನಿಂಗ್ದು ಮಸೂರಿಯಲ್ಲಿ, ಅಲ್ಲಿ ಟ್ರೈನಿಂಗ್ ನ ಮೊದಲನೇ ಹಂತದಲ್ಲೇ ಆಯಾ ಕೇಡರ್ ವಾರು ಸ್ಥಳೀಯ ಭಾಷೆಯನ್ನ ಹೇಳ್ಕೊಡ್ತಾರೆ. ಫೇಸ್ 1 ಮುಗಿತಾ ಇದ್ದ ಹಾಗೆ ಎಲ್ಲ ಅಧಿಕಾರಿಗಳು IAS IPSಗಳು ತಮ್ಮ ಕೇಡರ್ನ ಸ್ಥಳೀಯ ಭಾಷೆ ಓದೋಕೆ, ಬರೆಯೋಕೆ ಮತ್ತು ಮಾತನಾಡೋಕು ಕಲ್ತಿರ್ತಾರೆ. ಕೇವಲ ಓದೋದು ಮಾತ್ರ ಅಲ್ಲ, 3 ಓದೋಕೆ, ಬರೆಯೋಕೆ ಮತ್ತು ಮಾತನಾಡೋಕೆ. ನ್ಯೂಸ್ ಪೇಪರ್ ಓದೋ ಎಬಿಲಿಟಿ ಇರಬೇಕು ಅವರಿಗೆ, ಎಲ್ಲಿ ಕೆಲಸ ಮಾಡ್ತಾರೋ ಆ ಜಾಗದ್ದು. ಅಲ್ಲದೆ ಡಿಸ್ಟ್ರಿಕ್ಟ್ ಟ್ರೈನಿಂಗ್ ವೇಳೆ ಕೂಡ ಆನ್ ಫೀಲ್ಡ್ ಸ್ಥಳೀಯ ಭಾಷೆ ಕಲಿತಾರೆ. ಹಾಗೆ ಆಲ್ ಇಂಡಿಯಾ ಸರ್ವಿಸಸ್ ಕಂಡಕ್ಟ್ ರೂಲ್ಸ್ 1968 ಪ್ರಕಾರ ಪ್ರೊಬೇಷನ್ ಹಂತದಲ್ಲಿ ಸ್ಥಳೀಯ ಭಾಷೆ ಕಲಿಯೋದು ಕಡ್ಡಾಯ. ಇಲ್ಲ ಅಂದ್ರೆ ಅವರ ಪ್ರೊಬೇಷನ್ ಅಂದ್ರೆ ತರಬೇತಿ ಹಂತ ಜಾಸ್ತಿ ಆಗುತ್ತೆ, ಪೋಸ್ಟಿಂಗೇ ಸಿಗೋದಿಲ್ಲ, ಸ್ಯಾಲರಿ ಕೂಡ ಹಿಡಿದಿಡ್ಲಾಗುತ್ತೆ. ಪ್ರೊಬೇಷನ್ ಮುಗಿದ ಮೇಲೂ ಕೂಡ ಆನ್ಯುವಲ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ಸ್ APARS ಮೂಲಕ ಭಾಷಾ ಮೇಲಿನ ಹಿಡಿತವನ್ನ ಟೆಸ್ಟ್ ಮಾಡಲಾಗುತ್ತೆ. ಬ್ಯಾಂಕ್ ಅಧಿಕಾರಿಗಳಿಗೆ ಇಷ್ಟೊಂದು ಕಟ್ಟುನಿಟ್ಟಿನ ನಿಯಮ ಅಗತ್ಯ ಇಲ್ಲ. ಆದ್ರೆ ಇವರು ಕ್ರೌಡ್ ಫೇಸಿಂಗ್ ಇಂಡಸ್ಟ್ರಿ, ಯಾವುದೋ ರಿಸರ್ಚ್ ಇನ್ಸ್ಟಿಟ್ಯೂಟ್ ಒಳಗೆ ಕೂತ್ಕೊಂಡು ರಿಸರ್ಚ್ ಮಾಡ್ತಾರೆ ಅಂತಲ್ಲ, ಪಬ್ಲಿಕ್ ಫೇಸಿಂಗ್ ಇಂಡಸ್ಟ್ರಿ ಇವರು. ಗ್ರಾಹಕರೊಂದಿಗೆ ಡೈಲಿ ಡೀಲ್ ಮಾಡಬೇಕು. SBI ಡೈಲಿ ಕೋಟ್ಯಂತರ ಗ್ರಾಹಕರೊಂದಿಗೆ ಡೀಲ್ ಮಾಡುತ್ತೆ, ಅಷ್ಟು ದೊಡ್ಡ ಬ್ಯಾಂಕ್ ಅದು. ಉದಾಹರಣೆಗೆ ಆ ರೀತಿ ಹಲವಾರು ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳಿದಾವೆ ದೇಶದಲ್ಲಿ, ರಾಷ್ಟ್ರ ಮಟ್ಟದ ಬ್ಯಾಂಕ್ಗಳಿದಾವೆ. ಗ್ರಾಹಕರ ಕುಂದುಕೊರತೆ ಕೇಳೋಕಾದ್ರೂ ಕೂಡ ಬರಬೇಕಲ್ವಾ. ಕನ್ನಡ ಬರೆಯೋಕೆ ಬಂದಿಲ್ಲ ಅಂದ್ರು, ಓದೋಕೆ ಬಂದಿಲ್ಲ ಅಂದ್ರೂ ಈ ಬ್ಯಾಂಕ್ ಎಂಪ್ಲಾಯೀಸ್ದು ಒಂಚೂರು ಸಹಿಸ್ಕೋಬಹುದು. ಆದರೆ ಕನ್ನಡ ಮಾತ್ರ ಬರೋ ಒಬ್ಬ ಗ್ರಾಹಕ ಹೋಗಿ ಏನಾರು ಕೇಳಿದಾಗ ಆನ್ಸರ್ ಮಾಡೋಕ್ಕೂ ಕೂಡ ಅವರಿಗೆ ಕಾಮನ್ ಸೆನ್ಸ್ ಇಲ್ಲ, ಅಥವಾ ಅಷ್ಟು ನಾಲೆಜ್ ಇಲ್ಲ, ಕನ್ನಡದ ಬಗ್ಗೆ ಏನು ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ಅದು ತುಂಬಾ ಪ್ರಾಬ್ಲಮ್ಯಾಟಿಕ್. ಅಷ್ಟಾದ್ರೂ ಗೊತ್ತಿರಲೇಬೇಕಲ್ವಾ ಅವರಿಗೆ ಕಮ್ಯುನಿಕೇಟ್ ಮಾಡೋಕೆ. ದೇಶದ ಐಕ್ಯತೆಯ ಉಪದೇಶ. ಸ್ನೇಹಿತರೆ, ತುಂಬಾ ಜನಕ್ಕೆ ಹಿಂದಿ ರಾಷ್ಟ್ರೀಯ ಭಾಷೆ ಅನ್ನೋ ಭ್ರಮೆ ಇದೆ. ಅದೇ ಭ್ರಮೆಯನ್ನ ತಲೆಯಲ್ಲಿ ಇಟ್ಕೊಂಡು ಅವರು ರಾಷ್ಟ್ರದ ಐಕ್ಯತೆಗೆ ಹಿಂದಿ ರಾಷ್ಟ್ರೀಯ ಭಾಷೆ ರೀ, ಬೆಲೆ ಕೊಡ್ರಿ ಅಂತ ಹೇಳ್ತಾರೆ.
ಆ ಮೂರ್ಖರು ಫಸ್ಟ್ ತಿಳ್ಕೊಳ್ಬೇಕಾಗಿರೋದು ಭಾರತದಲ್ಲಿ ಯಾವುದೇ ರಾಷ್ಟ್ರ ಭಾಷೆ ಅಂತ ಇಲ್ಲ, ಭಾರತೀಯ ಭಾಷೆಗಳು ಅಂತ ಇವೆ. ಕನ್ನಡವೂ ಒಂದು ಭಾರತೀಯ ಭಾಷೆ, ತಮಿಳು ಒಂದು ಭಾರತೀಯ ಭಾಷೆ, ತೆಲುಗು ಒಂದು ಭಾರತೀಯ ಭಾಷೆ, ಮಲಯಾಳಂ ಒಂದು ಭಾರತೀಯ ಭಾಷೆ, ಹಾಗೆ ಹಿಂದಿ ಕೂಡ ಒಂದು ಭಾರತೀಯ ಭಾಷೆ. ನಮಗೆ ಹಿಂದಿ ಬಗ್ಗೆ ಯಾವುದೇ ಕೀಳಭಿಪ್ರಾಯ ಇಲ್ಲ. ಹಾಗೆ ಕನ್ನಡದ ಬಗ್ಗೆ, ಇತರ ಭಾರತೀಯ ಭಾಷೆಗಳ ಬಗ್ಗೆ ಯಾರಿಗೂ ಬೇರೆಯವರಿಗೂ ಕೀಳಭಿಪ್ರಾಯ ಇರಬಾರದು ಅನ್ನೋದು ನಮ್ಮ ಆಗ್ರಹ. ಎಲ್ಲ ಭಾರತೀಯ ಭಾಷೆಗಳು ಸಮಾನ. ಒಂದು ಭಾಷೆಯನ್ನ 2 ಕೋಟಿ ಜನ ಮಾತಾಡ್ತಿರ್ಬೋದು, ಇನ್ನೊಂದು ಭಾರತೀಯ ಭಾಷೆಯನ್ನ 6 ಕೋಟಿ ಜನ ಮಾತನಾಡ್ತಿರ್ಬೋದು, ಇನ್ನೊಂದನ್ನ 7.5 ಕೋಟಿ, ಇನ್ನೊಂದನ್ನ 10 ಕೋಟಿ, ಇನ್ನೊಂದನ್ನ 11 ಕೋಟಿ. ಹಿಂದಿಯನ್ನ ಹಲವಾರು ರಾಜ್ಯಗಳಲ್ಲಿ ಮಾತಾಡೋದ್ರಿಂದ 50-60 ಕೋಟಿ ಜನ ಮಾತನಾಡ್ತಿರಬಹುದು. ಆದರೆ ಎಲ್ಲವೂ ಕೂಡ ಈಕ್ವಲ್ ಭಾಷೆಗಳು, ಸಮಾನ ಸ್ಥಾನಮಾನ ಹೊಂದಿರೋ ಭಾರತೀಯ ಭಾಷೆಗಳು. ಹಾಗಾಗಿ ರಾಷ್ಟ್ರೀಯ ಐಕ್ಯತೆಗೆ ನಾವು ಇವರಿಗೆ ಬೇರೆ ಒಂದು ಪರ್ಸ್ಪೆಕ್ಟಿವ್ ಅನ್ನ, ದೃಷ್ಟಿಕೋನವನ್ನ ಕೊಡೋಕೆ ಬಯಸ್ತೀವಿ. ಇಡೀ ದೇಶ ಹೆಚ್ಚಿನ ಜನ ಮಾತನಾಡೋ ಒಂದು ಭಾಷೆಯನ್ನ ಕಲಿಯೋದು ದೇಶದ ಭಾಷಿಕ ಐಕ್ಯತೆ ಅಲ್ಲ. ಹಿಂದಿ ಕಲಿತ ಕೂಡಲೇ ರಾಷ್ಟ್ರೀಯ ಭಾಷಿಕ ಐಕ್ಯತೆ ಆಗೋದಿಲ್ಲ. ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಎಲ್ಲರೂ ಎಲ್ಲ ಪ್ರಮುಖ ಭಾರತೀಯ ಭಾಷೆಗಳನ್ನ ಅರ್ಥ ಮಾಡಿಕೊಳ್ಳುವಷ್ಟಾದ್ರೂ ಕೂಡ ಕಲಿಬೇಕು. ಆಯಾ ರಾಜ್ಯದಲ್ಲಿ ಉದ್ಯೋಗಕ್ಕೆ ಹೋಗುವ ಉದ್ಯೋಗಿಗಳು ಕಡ್ಡಾಯವಾಗಿ ಆಯಾ ರಾಜ್ಯದ ಭಾಷೆ ಕಲಿಯೋದು, ಅದರಲ್ಲಿ ಬೇಸಿಕ್ ವ್ಯವಹಾರ ಮಾಡುವಷ್ಟಾದ್ರೂ ಕೂಡ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಉಳಿದಂತೆ ಜನಸಾಮಾನ್ಯರು, ಎಲ್ಲ ಭಾರತೀಯ ಭಾಷೆಗಳನ್ನ ಗೌರವಿಸೋದು ನಿಜವಾದ ರಾಷ್ಟ್ರೀಯ ಐಕ್ಯತೆ. ಚಿಕ್ಕ ಮಕ್ಕಳಿದ್ದಾಗಲೇ ಶಾಲೆಗಳಿಂದಲೇ ಎಲ್ಲ ಭಾರತೀಯ ಭಾಷೆ ಸಂಸ್ಕೃತಿ ಬಗ್ಗೆ ಗೌರವ ಬೆಳೆಸೋ ರೀತಿ ಹೇಳಿಕೊಡ್ಬೇಕು. ನಮ್ಮ ಭಾಷೆಯನ್ನ ಪ್ರೀತಿಸ್ತಾ ಇನ್ನೊಂದು ಭಾರತೀಯ ಭಾಷೆಯನ್ನ ಗೌರವಿಸೋದನ್ನ ನಾವು ಹೇಳ್ಕೊಡ್ಬೇಕು. ಆಗ ಮಾತ್ರ ರಾಷ್ಟ್ರದ ಭಾಷಿಕ ಐಕ್ಯತೆ ಸಾಧ್ಯ. ಭಾಷೆ ವಿಚಾರದಲ್ಲಿ ದೇಶದಲ್ಲಿ ಜನ ಹೊಡೆದಾಡದೇ ಇರೋದಕ್ಕೆ ಸಾಧ್ಯ. ಯಾಕಂದ್ರೆ ಎಲ್ರಿಗೂ ಕೂಡ ಪ್ರತಿಯೊಂದು ಭಾಷೆ ಬಗ್ಗೆನೂ ಗೌರವ ಇರುತ್ತೆ. ಅವಾಗ ಪರಂಪರೆಯಲ್ಲೇ, ಈ ದೇಶದ ಪರಂಪರೆ ಆಗಬೇಕು, ಅದು ಬೇರಿನಿಂದ ಅದು ಬರಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.